ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಜುಲೈ ತಿಂಗಳ ಮಕರ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಮಕರ ರಾಶಿಯ ಉತ್ತರಾಷಾಢ ಹಾಗೂ ಧನಿಷ್ಠ ನಕ್ಷತ್ರ ಸಂಜಾತರಿಗೆ ಹೆಚ್ಚಿನ ಶುಭ ಫಲಗಳುಂಟು. ಶ್ರವಣ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. ನಿಮಗೆ 3ನೇ ಮನೆಯಲ್ಲಿ ಶುಭ ಶನಿಯ ಗೋಚಾರವಿದ್ದು ಸಪ್ತಮದಲ್ಲಿ ಗುರುವು ಸಂಚರಿಸುತ್ತಿರುವುದರಿಂದ ಈ ತಿಂಗಳು ಎಲ್ಲ ವಿಚಾರಗಳಲ್ಲಿ ಸಹಿತ ನಿಮಗೆ ಒಳಿತುಂಟಾಗಲಿದೆ. ಯಶಸ್ಸು ನಿಮ್ಮ ಪರವಾಗಿಯೇ ಇರಲಿದೆ. ಕಾರ್ಯಸಿದ್ಧಿ ಮತ್ತು ಯಶೋಜಯವು ನಿಮಗುಂಟು. ಉದ್ಯೋಗಿಗಳಿಗೆ ಇಲ್ಲಿಯವರೆಗೂ ಇದ್ದಂತಹ ಒಂದು ಅಸ್ಪಷ್ಟತೆ ನಿವಾರಣೆಯಾಗಿ, ಅಸ್ಥಿರತೆಯು ನಿವಾರಣೆಯಾಗಿ, ಉದ್ಯೋಗ ವಿಚಾರದಲ್ಲಿ ಎಲ್ಲ ರೀತಿಯಿಂದಲೂ ಸಹಿತ ನಿಮಗೆ ಒಳ್ಳೆಯ ಯಶಸ್ಸು ಹಾಗೂ ಸೂಕ್ತ ಪ್ರತಿಫಲ ಸಿಗಲಿದೆ. ನಿಮ್ಮ ಸಹೋದ್ಯೋಗಿ ಹಾಗೂ ಮೇಲಧಿಕಾರಿಗಳು ಸಹಿತ ನಿಮ್ಮ ಬೆಂಬಲವಾಗಿ ನಿಲ್ಲಲಿದ್ದಾರೆ. ಉತ್ತಮವಾದಂತಹ ಆರೋಗ್ಯ ಭಾಗ್ಯ, ವಿವಿಧ ಮೂಲಗಳಿಂದ ಹಣ ಸಂಪಾದನೆ, ಹಳೆಯ ಸಾಲವನ್ನು ತೀರಿಸುವುದು, ವಾಹನ ಖರೀದಿ ಮಾಡುವಂಥದ್ದು, ಚಿನ್ನ ಬೆಳ್ಳಿ ಒಡವೆಗಳನ್ನು ಖರೀದಿ ಮಾಡುವಂಥದ್ದು ಮತ್ತು ಹಳೆಯ ಸಾಲಗಳನ್ನು ತೀರಿಸುವಂತಹ ಒಂದು ಉತ್ತಮವಾದಂತಹ ತಿಂಗಳು ಜುಲೈ ತಿಂಗಳು ಆಗಲಿದೆ. ಈ ತಿಂಗಳಲ್ಲಿ ನಿಮಗೆ ಸರ್ವ ರೀತಿ ವಿಧಗಳಿಂದಲೂ ಸಹಿತ ಉತ್ತಮವಾದಂತಹ ಶುಭ ಫಲಿತಾಂಶಗಳೇ ದೊರೆಯಲಿದ್ದು, ಇದರಿಂದ ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಸ್ಫೂರ್ತಿಯು ಪ್ರಾಪ್ತವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹಿತ ನೀವು ಯಶಸ್ಸನ್ನು, ಜಯವನ್ನು ಪಡೆಯಲಿದ್ದೀರಿ. ಹಾಗೆಯೇ ಉದ್ಯೋಗ ಪ್ರಾಪ್ತಿಯೋಗ, ಸಂಬಂಧ ನಿಶ್ಚಯಯೋಗ, ಮದುವೆ, ಗೃಹ ಪ್ರವೇಶ ಮುಂತಾದಂತಹ ಎಲ್ಲ ಶುಭ ಕಾರ್ಯಗಳು ಸಹಿತ ಈ ತಿಂಗಳು ನೆರವೇರುವಂತಹ ಸಾಧ್ಯತೆಗಳು ಹೆಚ್ಚಿದೆ. ವಿದ್ಯಾರ್ಥಿ ವರ್ಗಕ್ಕೂ ಸಹಿತ ವಿಶೇಷವಾದ ಶುಭ ಫಲಗಳುಂಟು. ಉನ್ನತ ವ್ಯಾಸಂಗದಲ್ಲಿಯೂ ಸಹಿತ ನೀವು ತೇರ್ಗಡೆಯಾಗಲಿದ್ದೀರಿ ಹಾಗೂ ಮತ್ತು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಲು ನಿಮಗೆ ಹಣ ಸಹಾಯ ಮಾತ್ರವೇ ಅಲ್ಲದೆ, ನೀವು ಅಂದುಕೊಂಡಿದ್ದಂತಹ ಅತ್ಯಂತ ಹೆಚ್ಚಿನ ಗುಣಮಟ್ಟದ ವಿಶ್ವವಿದ್ಯಾಲಯಗಳಲ್ಲಿ ನಿಮಗೆ ಉದ್ಯೋಗ ಮುಂದುವರಿಸಲು ಸ್ಥಾನ ಸಿಗಲಿದೆ. ಸಂಬಂಧ ನಿಶ್ಚಯ ಹಾಗೂ ವಿವಾಹವಾಗುವಂತಹ ಎಲ್ಲ ಶುಭ ಯೋಗಗಳು ಸಹಿತ ಜುಲೈ ತಿಂಗಳಲ್ಲಿ ಮಕರ ರಾಶಿ ಸಂಜಾತರಿಗೆ ಲಭ್ಯವಾಗಲಿದೆ. ಯಾವುದೇ ರೀತಿಯಾದಂತಹ ತೀವ್ರ ಪೀಡನೆ ಅಥವಾ ಬಾಧೆಯು ನಿಮ್ಮನ್ನು ಜುಲೈ ತಿಂಗಳಲ್ಲಿ ಕಾಡಿಸಲಾರದು. ಈ ಜುಲೈ ತಿಂಗಳಲ್ಲಿ ನೀವು ಅತಿ ಹೆಚ್ಚಿನ ಪರಿಶ್ರಮವನ್ನು ಹಾಕಿ ಅಷ್ಟೇ ಉತ್ತಮವಾದಂತಹ ಪ್ರತಿಫಲ ಪಡೆಯುವುದರ ಕಡೆಗೆ ನಿಮ್ಮ ಗಮನವಿರಲಿ ಮತ್ತು ಅದೇ ಪ್ರಥಮ ಆದ್ಯತೆಯೂ ಆಗಿರಲಿ. ವ್ಯಾಪಾರೋದ್ಯಮಿಗಳಿಗೆ ನಿರೀಕ್ಷೆಗಿಂತ ಹೆಚ್ಚಿನ ಲಾಭವು ದೊರೆಯುವುದು. ವೃತ್ತಿಯಲ್ಲಿ ಹೊಸ ಎತ್ತರ ಮತ್ತು ವಿಸ್ತಾರಗಳಿಗೆ ನೀವು ತಲುಪುವುದನ್ನು ಈ ಜುಲೈ ತಿಂಗಳು ಖಾತ್ರಿಪಡಿಸುತ್ತದೆ. ಈ ತಿಂಗಳು ನಿಮಗೆ ವೈಯಕ್ತಿಕ ಅಥವಾ ಕೌಟುಂಬಿಕ ಜೀವನದಲ್ಲಿಯೂ ಸಹಿತ ಎಲ್ಲ ರೀತಿಯಾದಂತಹ ಶುಭ ಫಲಗಳನ್ನೇ ನೀಡಲಿದೆ ಮತ್ತು ಪ್ರತಿಯೊಂದು ಹಂತದಲ್ಲಿಯೂ ಸಹಿತ ಧನಾತ್ಮಕ ಬೆಳವಣಿಗೆಯನ್ನು ಮಕರ ರಾಶಿ ಸಂಜಾತರು ನಿರೀಕ್ಷೆ ಮಾಡಬಹುದು. ಗಂಡ ಹೆಂಡತಿಯರ ನಡುವೆ ಅನ್ಯೋನ್ಯತೆ, ಪ್ರೀತಿ, ಪ್ರೇಮ ಹಾಗೂ ಮಧುರವಾದಂತಹ ಬಾಂಧವ್ಯಗಳು ಏರ್ಪಡಲಿದೆ. ಯಾವುದೇ ರೀತಿಯಾದಂತಹ ತೀವ್ರ ಹಿನ್ನಡೆ ಅಥವಾ ಸಮಸ್ಯೆಗಳು ಈ ಜುಲೈ ತಿಂಗಳಲ್ಲಿ ಮಕರ ರಾಶಿ ಸಂಜಾತರನ್ನು ಕಾಡಿಸಲಾರದು. ಹೀಗಾಗಿ ಎಲ್ಲ ರೀತಿಯಿಂದಲೂ ಸಹಿತ ಇದೊಂದು ಉತ್ತಮವಾದಂತಹ ಅದೃಷ್ಟದಾಯಕ ತಿಂಗಳೆಂದು ಧೈರ್ಯವಾಗಿ ಯಾವುದೇ ರೀತಿಯಾದಂತಹ ಶಂಕೆ ಇಲ್ಲದೆ ಹೇಳಬಹುದಾಗಿದೆ. ವಿದ್ಯಾರ್ಥಿ ವರ್ಗವೂ ಸಹಿತ ಎಲ್ಲ ರೀತಿಯ
ಉತ್ತಮವಾದಂತಹ ಶುಭ ಫಲಗಳನ್ನೇ ಪಡೆಯಲಿದ್ದೀರಿ. ಹಾಗೂ ನಿಮ್ಮ ಮುಂದಿನ ಜೀವನಕ್ಕಾಗಿ ಭದ್ರವಾದಂತಹ ಅಡಿಪಾಯವನ್ನು ಹಾಕಿಕೊಳ್ಳುವುದರಲ್ಲಿ ಈ ತಿಂಗಳು ನಿಮಗೆ ವರದಾನವಾಗಲಿದೆ. ನಿಮಗೆ ಯಾವುದೇ ರೀತಿಯಾದಂತಹ ಸಂಕಷ್ಟಗಳು ಹಾಗೂ ಬಾಧೆಗಳು ಕಾಡುತ್ತಿದ್ದಲ್ಲಿ ಪೀಡಾ ಪರಿಹಾರಾರ್ಥವಾಗಿ ನೀವು ಪ್ರತಿನಿತ್ಯವೂ ಸಹಿತ ಶ್ರೀ ವಿಷ್ಣು ಶತನಾಮ ಸ್ತೋತ್ರ ಹಾಗೂ ಹನುಮಾನ್ ಕವಚ ಸ್ತೋತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ಸರ್ವಶಕ್ತನಾದಂತಹ ಭಗವಂತನು ನಿಮಗೆ ಒಳಿತುಂಟು ಮಾಡಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ, ನೀವು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ತಿಳಿಸಿ, ಸಲಹೆ ಮಾರ್ಗದರ್ಶನಗಳನ್ನು ನೀಡಿ. ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.